ಅವರು ದೇಶದ ನಂಬರ್ 1 ಶೆಫ್ ಆಗಬೇಕು ಅಂತ ಕನಸ್ಕೊಂಡಂತವರು. ಇದಕ್ಕೆ ಬೂಸ್ಟ್ ಕೊಡೋದಕ್ಕೆ IIHR ಸಂಸ್ಥೆಯ 12 ಆವೃತ್ತಿಗೆ ಬೆಂಗಳೂರಿನಲ್ಲಿ ಚಾಲನೆ ಸಿಕ್ಕಿದೆ. ಯಂಗ್ ಶೆಫ್ ಒಲಿಂಪಿಯಾಡ್ ಚಾಂಪಿಯನ್ಶಿಪ್ನಲ್ಲಿ 40ಕ್ಕೂ ಹೆಚ್ಚು ದೇಶಗಳು ಭಾಗಿಯಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ರಿಪೋರ್ಟ್ ಇದೆ, ನೋಡ್ಕೊಂಡ್ಬನ್ನಿ. ಅಂತಾರಾಷ್ಟ್ರೀಯ ಯಂಗ್ ಶೆಫ್ ಚಾಂಪಿಯನ್ಶಿಪ್. 50 ದೇಶದ ವಿದ್ಯಾರ್ಥಿಗಳು, 6 ದಿನ ಯಾರು ಚಾಂಪಿಯನ್. ವಿಶ್ವದ ಜಾಗತಿಕ ಪಾಕಶಾಲೆಯ ಪರಂಪರೆಯನ್ನು ಪರಿಚಯಿಸುವ ನಿಟ್ಟಿನಲ್ಲಿ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ವತಿಯಿಂದ ಅಂತಾರಾಷ್ಟ್ರೀಯ ಯುವ ಬಾಣಸಿಗ ಚಾಂಪಿಯನ್ಶಿಪ್ ಸ್ಪರ್ಧೆಗೆ ಚಾಲನೆ ಸಿಕ್ಕಿದೆ. 6 ದಿನಗಳ ಕಾಲ ನಡೆಯುವ ಈ ಅಂತಾರಾಷ್ಟ್ರೀಯ ಯುವ ಶೆಫ್ ಒಲಿಂಪಿಯಾಡ್ನಲ್ಲಿ ವಿಶ್ವದ ಹಲವು ದೇಶದ ಯುವ ಶೆಫ್ ಸ್ಪರ್ಧೆಗೆ ಇಳಿದಿದ್ದಾರೆ. ಅಂತಾರಾಷ್ಟ್ರೀಯ ಹೋಟೆಲ್ ಮ್ಯಾನೇಜ್ಮೆಂಟ್ IIHR ಸಂಸ್ಥೆ 12 ಆವೃತ್ತಿಯ ಅಂತಾರಾಷ್ಟ್ರೀಯ ಯುವ ಬಾಣಸಿಗ ಒಲಿಂಪಿಯಾಡ್ 2026ಕ್ಕೆ ಚಾಲನೆ ನೀಡಿದೆ. ಅಂದ ಹಾಗೆ ದೇವನಹಳ್ಳಿಯ ಬ್ರಿಗೇಡ್ ಸಿಗ್ನೇಚರ್ ಕ್ಲಬ್ನಲ್ಲಿ IIHM ಚೇರ್ಮನ್ ಡಾಕ್ಟರ್ ಸುಭಾರ್ಣಾ ಬೋಸ್ ಅಂತಾರಾಷ್ಟ್ರೀಯ ಯುವ ಶೆಫ್ ಸ್ಪರ್ಧೆಗೆ ಚಾಲನೆ ನೀಡಿದ್ರು. ಅಂತಾರಾಷ್ಟ್ರೀಯ ಯುವ ಬಾಣಸಿಗ ಒಲಿಂಪಿಯಾಡ್ನಲ್ಲಿ 50 ದೇಶಗಳ ಯುವ ವಿದ್ಯಾರ್ಥಿ ಬಾಣಸಿಗರು ಭಾಗವಹಿಸಿದ್ದು ಒಟ್ಟು 6 ದಿನಗಳ ಕಾಲ ಸ್ಪರ್ಧೆಗಳು ನಡೆಯಲಿದೆ. Ceremony of the 12th edition of IIHM International Young Chef Olympiad in this wonderful city of Bengaluru, and we are having 40 countries have come all over the world to participate in this Young Chef Olympiad, one of the largest Young Chef Olympiad in the world. After the opening ceremony, there will be 5 more cities that the participant will be traveling in India, and the final will be in Kolkata on the 6th of February. ನಾಳೆ ಬೆಂಗಳೂರು, ದೆಹಲಿ, ಪುಣೆ, ಹೈದರಾಬಾದ್ ಹಾಗೂ ಗೋವಾ ಕ್ಯಾಂಪಸ್ಗಳಲ್ಲಿ ಏಕಕಾಲದಲ್ಲಿ ವರ್ಲ್ಡ್ ಯಂಗ್ ಶೆಫ್ ಸ್ಪರ್ಧೆಗಳು ನಡೆಯಲಿವೆ. ಇದಾದ ಬಳಿಕ ಫೆಬ್ರವರಿ 4ರಿಂದ 6ರವರೆಗೆ ಟಾಪ್ 10 ಯುವ ಬಾಣಸಿಗರು ಕೋಲ್ಕತ್ತಾದ IIHM ಗ್ಲೋಬಲ್ ಕ್ಯಾಂಪಸ್ನಲ್ಲಿ ಅಂತಿಮ ಹಂತದ ಸ್ಪರ್ಧೆಯಲ್ಲಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲಿದ್ದಾರೆ. ಒಟ್ಟಿನಲ್ಲಿ ಈ ಸ್ಪರ್ಧೆಯಲ್ಲಿ ಯಾವ ದೇಶ ಯುವ ಶೆಫ್ ಪ್ರಶಸ್ತಿ ಪಡೆಯಲಿದೆ ಅನ್ನೋದು ಫೆಬ್ರವರಿ 6ರಂದು ಕೋಲ್ಕತ್ತಾದಲ್ಲಿ ನಡೆಯಲಿರುವ ಸಮಾರೋಪದಲ್ಲಿ ಗೊತ್ತಾಗಲಿದೆ. ಮಂಜುನಾಥ್ ದಿನ್ನೂರ್, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಅವರು ದೇಶದ ನಂಬರ್ 1 ಶೆಫ್ ಆಗಬೇಕು ಅಂತ ಕನಸ್ಕೊಂಡಂತವರು. ಇದಕ್ಕೆ ಬೂಸ್ಟ್ ಕೊಡೋದಕ್ಕೆ IIHR ಸಂಸ್ಥೆಯ 12 ಆವೃತ್ತಿಗೆ ಬೆಂಗಳೂರಿನಲ್ಲಿ ಚಾಲನೆ ಸಿಕ್ಕಿದೆ. ಯಂಗ್ ಶೆಫ್ ಒಲಿಂಪಿಯಾಡ್ ಚಾಂಪಿಯನ್ಶಿಪ್ನಲ್ಲಿ 40ಕ್ಕೂ ಹೆಚ್ಚು ದೇಶಗಳು ಭಾಗಿಯಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ರಿಪೋರ್ಟ್ ಇದೆ, ನೋಡ್ಕೊಂಡ್ಬನ್ನಿ. ಅಂತಾರಾಷ್ಟ್ರೀಯ ಯಂಗ್ ಶೆಫ್ ಚಾಂಪಿಯನ್ಶಿಪ್. 50 ದೇಶದ ವಿದ್ಯಾರ್ಥಿಗಳು, 6 ದಿನ ಯಾರು ಚಾಂಪಿಯನ್. ವಿಶ್ವದ ಜಾಗತಿಕ ಪಾಕಶಾಲೆಯ ಪರಂಪರೆಯನ್ನು ಪರಿಚಯಿಸುವ ನಿಟ್ಟಿನಲ್ಲಿ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ವತಿಯಿಂದ ಅಂತಾರಾಷ್ಟ್ರೀಯ ಯುವ ಬಾಣಸಿಗ ಚಾಂಪಿಯನ್ಶಿಪ್ ಸ್ಪರ್ಧೆಗೆ ಚಾಲನೆ ಸಿಕ್ಕಿದೆ. 6 ದಿನಗಳ ಕಾಲ ನಡೆಯುವ ಈ ಅಂತಾರಾಷ್ಟ್ರೀಯ ಯುವ ಶೆಫ್ ಒಲಿಂಪಿಯಾಡ್ನಲ್ಲಿ ವಿಶ್ವದ ಹಲವು ದೇಶದ ಯುವ ಶೆಫ್ ಸ್ಪರ್ಧೆಗೆ ಇಳಿದಿದ್ದಾರೆ. ಅಂತಾರಾಷ್ಟ್ರೀಯ ಹೋಟೆಲ್ ಮ್ಯಾನೇಜ್ಮೆಂಟ್ IIHR ಸಂಸ್ಥೆ 12 ಆವೃತ್ತಿಯ ಅಂತಾರಾಷ್ಟ್ರೀಯ ಯುವ ಬಾಣಸಿಗ ಒಲಿಂಪಿಯಾಡ್ 2026ಕ್ಕೆ ಚಾಲನೆ ನೀಡಿದೆ. ಅಂದ ಹಾಗೆ ದೇವನಹಳ್ಳಿಯ ಬ್ರಿಗೇಡ್ ಸಿಗ್ನೇಚರ್ ಕ್ಲಬ್ನಲ್ಲಿ IIHM ಚೇರ್ಮನ್ ಡಾಕ್ಟರ್ ಸುಭಾರ್ಣಾ ಬೋಸ್ ಅಂತಾರಾಷ್ಟ್ರೀಯ ಯುವ ಶೆಫ್ ಸ್ಪರ್ಧೆಗೆ ಚಾಲನೆ ನೀಡಿದ್ರು.
ಅಂತಾರಾಷ್ಟ್ರೀಯ ಯುವ ಬಾಣಸಿಗ ಒಲಿಂಪಿಯಾಡ್ನಲ್ಲಿ 50 ದೇಶಗಳ ಯುವ ವಿದ್ಯಾರ್ಥಿ ಬಾಣಸಿಗರು ಭಾಗವಹಿಸಿದ್ದು ಒಟ್ಟು 6 ದಿನಗಳ ಕಾಲ ಸ್ಪರ್ಧೆಗಳು ನಡೆಯಲಿದೆ. Ceremony of the 12th edition of IIHM International Young Chef Olympiad in this wonderful city of Bengaluru, and we are having 40 countries have come all over the world to participate in this Young Chef Olympiad, one of the largest Young Chef Olympiad in the world. After the opening ceremony, there will be 5 more cities that the participant will be traveling in India, and the final will be in Kolkata on the 6th of February. ನಾಳೆ ಬೆಂಗಳೂರು, ದೆಹಲಿ, ಪುಣೆ, ಹೈದರಾಬಾದ್ ಹಾಗೂ ಗೋವಾ ಕ್ಯಾಂಪಸ್ಗಳಲ್ಲಿ ಏಕಕಾಲದಲ್ಲಿ ವರ್ಲ್ಡ್ ಯಂಗ್ ಶೆಫ್ ಸ್ಪರ್ಧೆಗಳು ನಡೆಯಲಿವೆ. ಇದಾದ ಬಳಿಕ ಫೆಬ್ರವರಿ 4ರಿಂದ 6ರವರೆಗೆ ಟಾಪ್ 10 ಯುವ ಬಾಣಸಿಗರು ಕೋಲ್ಕತ್ತಾದ IIHM ಗ್ಲೋಬಲ್ ಕ್ಯಾಂಪಸ್ನಲ್ಲಿ ಅಂತಿಮ ಹಂತದ ಸ್ಪರ್ಧೆಯಲ್ಲಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲಿದ್ದಾರೆ. ಒಟ್ಟಿನಲ್ಲಿ ಈ ಸ್ಪರ್ಧೆಯಲ್ಲಿ ಯಾವ ದೇಶ ಯುವ ಶೆಫ್ ಪ್ರಶಸ್ತಿ ಪಡೆಯಲಿದೆ ಅನ್ನೋದು ಫೆಬ್ರವರಿ 6ರಂದು ಕೋಲ್ಕತ್ತಾದಲ್ಲಿ ನಡೆಯಲಿರುವ ಸಮಾರೋಪದಲ್ಲಿ ಗೊತ್ತಾಗಲಿದೆ. ಮಂಜುನಾಥ್ ದಿನ್ನೂರ್, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಅವರು ದೇಶದ ನಂಬರ್ 1 ಶೆಫ್ ಆಗಬೇಕು ಅಂತ ಕನ್ಸ್ಕೊಂಡಂತವರು. ಇದಕ್ಕೆ ಬೂಸ್ಟ್ ಕೊಡೋದಕ್ಕೆ IIHR ಸಂಸ್ಥೆಯ 12 ಆವೃತ್ತಿಗೆ ಬೆಂಗಳೂರಿನಲ್ಲಿ ಚಾಲನೆ ಸಿಕ್ಕಿದೆ. ಯಂಗ್ ಶೆಫ್ ಒಲಿಂಪಿಯಾಡ್ ಚಾಂಪಿಯನ್ಶಿಪ್ನಲ್ಲಿ 40ಕ್ಕೂ ಹೆಚ್ಚು ದೇಶಗಳು ಭಾಗಿಯಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ರಿಪೋರ್ಟ್ ಇದೆ, ನೋಡ್ಕೊಂಡ್ಬನ್ನಿ. ಅಂತಾರಾಷ್ಟ್ರೀಯ ಯಂಗ್ ಶೆಫ್ ಚಾಂಪಿಯನ್ಶಿಪ್. 50 ದೇಶದ ವಿದ್ಯಾರ್ಥಿಗಳು, 6 ದಿನ ಯಾರು ಚಾಂಪಿಯನ್. ವಿಶ್ವದ ಜಾಗತಿಕ ಪಾಕಶಾಲೆಯ ಪರಂಪರೆಯನ್ನು ಪರಿಚಯಿಸುವ ನಿಟ್ಟಿನಲ್ಲಿ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ವತಿಯಿಂದ ಅಂತಾರಾಷ್ಟ್ರೀಯ ಯುವ ಬಾಣಸಿಗ ಚಾಂಪಿಯನ್ಶಿಪ್ ಸ್ಪರ್ಧೆಗೆ ಚಾಲನೆ ಸಿಕ್ಕಿದೆ. 6 ದಿನಗಳ ಕಾಲ ನಡೆಯುವ ಈ ಅಂತಾರಾಷ್ಟ್ರೀಯ ಯುವ ಶೆಫ್ ಒಲಿಂಪಿಯಾಡ್ನಲ್ಲಿ ವಿಶ್ವದ ಹಲವು ದೇಶದ ಯುವ ಶೆಫ್ ಸ್ಪರ್ಧೆಗೆ ಇಳಿದಿದ್ದಾರೆ. ಅಂತಾರಾಷ್ಟ್ರೀಯ ಹೋಟೆಲ್ ಮ್ಯಾನೇಜ್ಮೆಂಟ್ IIHR ಸಂಸ್ಥೆ 12 ಆವೃತ್ತಿಯ ಅಂತಾರಾಷ್ಟ್ರೀಯ ಯುವ ಬಾಣಸಿಗ ಒಲಿಂಪಿಯಾಡ್ 2026ಕ್ಕೆ ಚಾಲನೆ ನೀಡಿದೆ. ಅಂದ ಹಾಗೆ ದೇವನಹಳ್ಳಿಯ ಬ್ರಿಗೇಡ್ ಸಿಗ್ನೇಚರ್ ಕ್ಲಬ್ನಲ್ಲಿ IIHM ಚೇರ್ಮನ್ ಡಾಕ್ಟರ್ ಸುಭಾರ್ಣಾ ಬೋಸ್ ಅಂತಾರಾಷ್ಟ್ರೀಯ ಯುವ ಶೆಫ್ ಸ್ಪರ್ಧೆಗೆ ಚಾಲನೆ ನೀಡಿದ್ರು. ಅಂತಾರಾಷ್ಟ್ರೀಯ ಯುವ ಬಾಣಸಿಗ ಒಲಿಂಪಿಯಾಡ್ನಲ್ಲಿ 50 ದೇಶಗಳ ಯುವ ವಿದ್ಯಾರ್ಥಿ ಬಾಣಸಿಗರು ಭಾಗವಹಿಸಿದ್ದು ಒಟ್ಟು 6 ದಿನಗಳ ಕಾಲ ಸ್ಪರ್ಧೆಗಳು ನಡೆಯಲಿದೆ. Ceremony of the 12th edition of IIHM International Young Chef Olympiad in this wonderful city of Bengaluru, and we are having 40 countries have come all over the world to participate in this Young Chef Olympiad, one of the largest Young Chef Olympiad in the world. After the opening ceremony, there will be 5 more cities that the participant will be traveling in India, and the final will be in Kolkata on the 6th of February. ನಾಳೆ ಬೆಂಗಳೂರು, ದೆಹಲಿ, ಪುಣೆ, ಹೈದರಾಬಾದ್ ಹಾಗೂ ಗೋವಾ ಕ್ಯಾಂಪಸ್ಗಳಲ್ಲಿ ಏಕಕಾಲದಲ್ಲಿ ವರ್ಲ್ಡ್ ಯಂಗ್ ಶೆಫ್ ಸ್ಪರ್ಧೆಗಳು ನಡೆಯಲಿವೆ. ಇದಾದ ಬಳಿಕ ಫೆಬ್ರವರಿ 4ರಿಂದ 6ರವರೆಗೆ ಟಾಪ್ 10 ಯುವ ಬಾಣಸಿಗರು ಕೋಲ್ಕತ್ತಾದ IIHM ಗ್ಲೋಬಲ್ ಕ್ಯಾಂಪಸ್ನಲ್ಲಿ ಅಂತಿಮ ಹಂತದ ಸ್ಪರ್ಧೆಯಲ್ಲಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲಿದ್ದಾರೆ. ಒಟ್ಟಿನಲ್ಲಿ ಈ ಸ್ಪರ್ಧೆಯಲ್ಲಿ ಯಾವ ದೇಶ ಯುವ ಶೆಫ್ ಪ್ರಶಸ್ತಿ ಪಡೆಯಲಿದೆ ಅನ್ನೋದು ಫೆಬ್ರವರಿ 6ರಂದು ಕೋಲ್ಕತ್ತಾದಲ್ಲಿ ನಡೆಯಲಿರುವ ಸಮಾರೋಪದಲ್ಲಿ ಗೊತ್ತಾಗಲಿದೆ. ಮಂಜುನಾಥ್ ದಿನ್ನೂರ್, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ.